ಇನ್ನು ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ರಣಮಳೆ ಆರ್ಭಟ ಜೋರಾಗಿದೆ. ಇನ್ನು ರಣಮಳೆಗೆ ಶೃಂಗೇರಿಯ ಗಾಂಧಿ ಮೈದಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಶೃಂಗೇರಿ ದೇಗುಲದ ಪಾರ್ಕಿಂಗ್ ಲಾಟ್ ಜಲಾವೃತವಾಗಿರುವಂಥದ್ದು. ಇನ್ನು ಗಾಂಧಿ ಮೈದಾನದಲ್ಲಿ 1.5 ಇಂದ 2 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಇನ್ನು ಧಾರಾಕಾರ ಮಳೆಗೆ ಮಲೆನಾಡಿಗರ ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿರುವಂತಹ ಶಾರದಮ್ಮನ ದೇವಸ್ಥಾನ, ಇಲ್ಲಿ ಪಾರ್ಕಿಂಗ್ ಲಾಟ್ ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಇಲ್ಲಿ ತುಂಗಾ ನದಿ ಉಕ್ಕಿ ಹರಿತಾ ಇರುವಂಥದ್ದು. ಹೀಗಾಗಿ ಪಾರ್ಕಿಂಗ್ ಲಾಟ್ ಸಂಪೂರ್ಣ ಜಲಾವೃತವಾಗಿದೆ. ರಣಮಳೆಗೆ ಶೃಂಗೇರಿಯ ಗಾಂಧಿ ಮೈದಾನ ಕೂಡ ಜಲಾವೃತವಾಗಿರುವಂಥದ್ದು. ಗಾಂಧಿ ಮೈದಾನದಲ್ಲಿ 1.5 ಇಂದ 2 ಅಡಿಗಳಷ್ಟು ನೀರು ನಿಂತಿದೆ. ಧಾರಾಕಾರ ಮಳೆಗೆ ಮಲೆನಾಡಿಗರ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವೊಂದು ಹಳ್ಳಿಗಳಲ್ಲಿ ಸಂಪರ್ಕ ಕೂಡ ಕಡಿತವಾಗಿದೆ. ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ಬರೀ ಮಳೆ ಮಾತ್ರ ಅಲ್ಲ, ಗಾಳಿಯ ಆರ್ಭಟ ಕೂಡ ಜೋರಾಗಿರುವಂಥದ್ದು. ಅದು ಕೂಡ ರಾತ್ರಿ ವೇಳೆಯಲ್ಲಿ ಅತಿ ವೇಗವಾಗಿ ಗಾಳಿ ಬೀಸ್ತಾ ಇದೆ. ಇನ್ನು ಮಳೆಗೆ ತುಂಬಿ ಹರಿಯುತ್ತಿವೆ ಹಳ್ಳ ಕೊಳ್ಳ ಹಾಗೂ ನದಿಗಳು. ಇನ್ನು ಶೃಂಗೇರಿಯ ತುಂಗಾ ನದಿ ತುಂಬಿ ಹರಿತಾ ಇರುವಂಥದ್ದು. ಹೀಗಾಗಿ ಶೃಂಗೇರಿ ದೇಗುಲದ ಪಾರ್ಕಿಂಗ್ ಲಾಟ್ ಜಲಾವೃತವಾಗಿದೆ. ಗಾಂಧಿ ಮೈದಾನದಲ್ಲಿ 1.5 ಇಂದ 2 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಧಾರಾಕಾರ ಮಳೆಗೆ ಮಲೆನಾಡಿಗರ ಜನಜೀವನ ಅಸ್ತವ್ಯಸ್ತವಾಗಿದೆ. ಅದರಲ್ಲೂ ಚಿಕ್ಕಮಗಳೂರು ಭಾಗದಲ್ಲಿ ಭಾರಿ ಮಳೆಯಾಗ್ತಾ ಇರುವಂಥದ್ದು. ಜೊತೆಗೆ ಉಡುಪಿ ಅಂದರೆ ಕರಾವಳಿ ಭಾಗದಲ್ಲೂ ಕೂಡ ಮಳೆಯ ಆರ್ಭಟ ಜೋರಾಗಿದೆ. ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಮಲೆನಾಡಿಗರು. ಆದರೆ ಮಲೆನಾಡಿಗರಿಗೆ ಈ ಒಂದು ಸಮಸ್ಯೆ ಏನು ಹೊಸದಲ್ಲ, ಯಾಕಂದರೆ ಪ್ರತಿ ವರ್ಷವೂ ಕೂಡ ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆಯಾಗುತ್ತೆ. ಈ ಬಾರಿ ಪುಷ್ಯ ಮಳೆಯ ಆರ್ಭಟ ಜೋರಾಗಿದೆ. ಮಳೆಯ ಜೊತೆಗೆ ಗಾಳಿ ಕೂಡ ಬೀಸ್ತಾ ಇದೆ. ಕಳೆದ 3-4 ದಿನದಿಂದ ರಣಮಳೆ ಮಲೆನಾಡಿಗರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಇನ್ನು ಶೃಂಗೇರಿ ದೇವಾಲಯದಲ್ಲೂ ಕೂಡ ತುಂಗಾ ನದಿ ಉಕ್ಕಿ ಹರಿತಾ ಇರುವಂಥದ್ದು. ಹೀಗಾಗಿ ಶೃಂಗೇರಿ ದೇಗುಲದ ಪಾರ್ಕಿಂಗ್ ಲಾಟ್ ಜಲಾವೃತವಾಗಿದೆ. ಜೊತೆಗೆ ರಣಮಳೆಗೆ ಶೃಂಗೇರಿಯ ಗಾಂಧಿ ಮೈದಾನ ಕೂಡ ಸಂಪೂರ್ಣ ಜಲಾವೃತವಾಗಿದೆ. ಗಾಂಧಿ ಮೈದಾನದಲ್ಲಿ 1.5 ಇಂದ 2 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಧಾರಾಕಾರ ಮಳೆಗೆ ಮಲೆನಾಡಿಗರ ಜನಜೀವನ ಅಸ್ತವ್ಯಸ್ತವಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿರುವಂತಹ ಶಾರದಮ್ಮನ ದೇವಸ್ಥಾನದಲ್ಲಿ ಪಾರ್ಕಿಂಗ್ ಲಾಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಜೊತೆಗೆ ಮಲೆನಾಡು ಭಾಗದಲ್ಲಿ ಭಾರೀ ಗಾಳಿ ಹಾಗೂ ಮಳೆಯ ಅಬ್ಬರ ಜೋರಾಗಿದೆ.